ಉಳಿದಂಥ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಇನ್ನೊಂದು ಅದರಿಂದ ಏನೋ ಉಪಯೋಗ ಆಗುತ್ತೆ, ಅದರಿಂದ 4 ದಿನ ಹೆಡ್ಲೈನ್ ಬರ್ಬೋದು ಪೇಪರ್ ಅನ್ನೋದು ಬಿಟ್ಟರೆ ಅದರಿಂದ ಪಾಪ ಈ ಮತದಾರರಿಗೆ ಅದರಿಂದ ಏನೂ ಅನುಕೂಲ ಆಗಲ್ಲ. ಹಾಗೆ ನಾನು ಕೂಡ ಸಮಾಜದಿಂದ ಎಲ್ಲದೂ ಕೂಡ ನೋಡ್ತಾ ಇದ್ದೀನಿ, ಮೀಡಿಯಾ ಪತ್ರಿಕೆಯಲ್ಲಿ ಇನ್ನೂ 2-3 ದಿನ ಗಮನಿಸ್ತೀನಿ. ನಾನು ಯಾವ ಸಂದರ್ಭ ಹೊರಗೆ ಬರಬೇಕು ಆ ಟೈಮಲ್ಲಿ. ಅಭಿವೃದ್ಧಿ ಬಗ್ಗೆ ನೀವು ಇಷ್ಟೊಂದು ಪ್ರಚಾರದಲ್ಲಿದ್ದೀರಿ, ಅಭಿವೃದ್ಧಿ ನಾನು ಮಾಡಿದ್ದೀನಿ ಅಂತ ಕಣ್ಮುಂದೆ ಇದೆ, ನೀವು ಅಭಿವೃದ್ಧಿ ಮಾಡೋದು ಪ್ರತಿಯೊಂದು ಕಣ್ಮುಂದೆ ಇದೆ. ಸೊ ಆದರೂ ಕೂಡ ಅಭಿವೃದ್ಧಿ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ವಿಪಕ್ಷ ನಾಯಕರು ಮಾಡ್ತಾರೆ. ಅದೇ ಒಂದು ಒಳ್ಳೆ ರೀತಿ ಅಂತ ಇನ್ನೊಂದು 2-3 ದಿನ ವಿತ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ಒಂದು ಆ ಕಾಂಗ್ರೆಸ್ಸಿನ ನಾಯಕರು ಸನ್ಮಾನಿಸಿದ ಮಧು ಅವರು ನಿನ್ನೆ ಹಗುರವ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಶರಾವತಿ ಮುಳುಗಡೆ ಬಗ್ಗೆ ಮಾತಾಡಿದ್ದಾರೆ, VSLR ಬಗ್ಗೆ ಮಾತಾಡಿದ್ದಾರೆ, ಅಭಿವೃದ್ಧಿ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ನನಗೆ ನಿಜವಾಗ್ಲೂ ಕೂಡ ನಗು ಬರುತ್ತೆ. ಯಾವ ನೈತಿಕತೆ ಇಟ್ಕೊಂಡು ನನಗೆ ಕೇಳುವಂಥ ಒಂದು ಪ್ರಯತ್ನವನ್ನು ಸನ್ಮಾನಿಸಿದ ಮಧು ಅವರು ಯಾಕೆ ಮಾಡ್ತಾಯಿದ್ದಾರೆ ನನಗೇನು ಅರ್ಥ ಆಗ್ತಿಲ್ಲ. ನಾನು ಮೊದಲೇ ಸತಿ MP ಆದಾಗ ಏನು ಮಾಡಿದ್ದೀನಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. 2ನೇ ಸತಿ ಏನಾಗಿ ಮಾಡಿದ್ದೀನಿ, 3ನೇ ಬಾರಿಗೆ ನಾನು ಏನು ಮಾಡಿದ್ದೀನಿ ಅಂತೇಳಿ ಶ್ವೇತಪತ್ರವನ್ನು ನನ್ನ 4-5 ಫೋಲ್ಡರಲ್ಲಿ ಹ್ಯಾಂಡ್ಬಿಲ್ಗಳನ್ನು ಮಾಡಿ ಜನರಿಗೆ ಮುಡಿಸ್ತಾ ಇದ್ದೀನಿ. ಅದನ್ನು ಓದ್ಕೊಂಡ್ರು ಕೂಡ ಸಾಕು. ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ. ನಾನು 8 ಸತಿ ಮಾತಾಡಿದ್ದೀನಿ, ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೀನಿ, ಎಷ್ಟು ಫಾಲೋಅಪ್ ಮಾಡಿದ್ದೀನಿ. ಹಾಗಾಗಿ ವಿದ್ಯಾಮಂತ್ರಿಗಳು ಸ್ವಲ್ಪ ಸಮಾಧಾನವಾಗಿ ಅದೆಲ್ಲದೂ ಕೂಡ ನೋಡಿದ್ರೆ ಎಲ್ಲದೂ ಕೂಡ ಕಣ್ಮುಂದೆ ಬರುತ್ತೆ. ಬಿಜೆಪಿ ಮತ್ತು ಇದಂತದ್ದನ್ನ ಲಾಭ ಕಾಂಗ್ರೆಸ್ ಪಡ್ಕೊಳ್ಳೋಕೆ ನೋಡ್ತಾ ಇದೆಯಾ ಅಂತ ಯಾವುದೇ ಲಾಭ ಆಗಲ್ಲ. ಯಾಕೆಂದರೆ ಕುವೆಂಪು ಅಂತ ರಾಷ್ಟ್ರಕವಿಗಳಿಗೆ ಜನ್ಮ ಕೊಟ್ಟಂಥ ಒಂದು ಪುಣ್ಯದ ನಾಡು, ಅನೇಕ ಶರಣರಿಗೆ ಜನ್ಮ ಕೊಟ್ಟಂಥ ಶರಣ ನಾಡಿದ್ದು. ನಮ್ಮ ಮತದಾರರು ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ವಿಶೇಷವಾಗಿ ನಮ್ಮ ಶ್ರದ್ಧೆಯ ತಾಯಿಂದರು ಕೂಡ ಪ್ರಜ್ಞಾವಂತಿದ್ದಾರೆ. ನಮ್ಮ ಯುವ ಶಕ್ತಿ ಪ್ರಜ್ಞಾವಂತ ಇದ್ದಾರೆ. ಟೇಕ್ ಆಫ್ ಆಗ್ತಾ ಇದೆ, ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ವಾರ ಬೇಕು ಸರಿಯಾದ ಒಂದು ಆಕಾಡ ತಯಾರಾಗಲಿಕ್ಕೆ. ಯಾವ ಸಂದರ್ಭ ಉತ್ತರ ಕೊಡೋಣ. ಮತ್ತು ಮತದಾರರು ಬುದ್ಧಿವಂತರಿದ್ದಾರೆ. ಯಾವುದೇ ಈ ವಿಚಾರ ಏನು, ಈಗ ನಡೀತಿರೋ ಚುನಾವಣೆ ಏನು, ರಾಷ್ಟ್ರೀಯ ವಿಚಾರಗಳನ್ನು ಕಣ್ಮುಂದಿಟ್ಕೊಂಡು ಇವತ್ತು ಏನಾದರೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಗಳನ್ನು ಮಾಡಿ ಮೋದಿಜಿಯವಂತವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರ್ದು ಅಂತೇಳಿ ಇವತ್ತು ನಡೀತಿರುವಂಥ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಪರವಾದಂಥ ಒಂದು ಪಕ್ಷ, ರಾಷ್ಟ್ರೀಯ ಚಿಂತನೆ ಮಾಡ್ತಿರೋಂಥ ಪಕ್ಷ ಮತ್ತು ಅಧಿಕಾರಕ್ಕೆ ಭಾಜಪ ಬರಬೇಕು ಅಂದರೆ ಅದಕ್ಕೆ ಆದಿಕ್ಕಲ್ಲಿ ಚಿಂತನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಯಾವುದೋ ವಿಚಾರಗಳು ಬರಲ್ಲ ಇದರಲ್ಲಿ. ಹಾಗಾಗಿ ಆ ವಿಚಾರವನ್ನು ಇಟ್ಕೊಂಡು ಗೌರವಾನ್ವಿತ ನಮ್ಮ ಮತದಾರ ಬಂಧುಗಳು ಆ ದಿಕ್ಕಲ್ಲಿ ಸ್ಪಂದನೆ ಮಾಡ್ತಾರೆ.